ಅನಾಥ ಹೃದಯಗಳ ಆಪತ್ತು ಬಾಂಧವ ಅಂತಾನೆ ಹೇಳ್ಬೋದು. ಸಾಕು, ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರಲ್ಲ, ಇವರೇ ಸಾಕು ನಮಗೆ. ಈಗಿನ ಜನರೇಷನಲ್ಲಿ ನಾವು ನಮ್ಮದು ನಮ್ಮ ಕುಟುಂಬ ಅಂತ ಬದುಕುವವರ ನಡುವೆ ನೂರಾರು ಹೃದಯಗಳಿಗೆ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇರುವಂತಹ, ನಿಜಕ್ಕೂ ಕೂಡ ಹೃದಯ ವೈಶಲ್ಯವನ್ನ ಮೆರಿತಾ ಇರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾವು ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ನನಗೇನು ಕೊರತೆ ಮಡಗಿಲ್ಲ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂಬುದು. ನಾವು ಒಬ್ಬರನ್ನ ಸಾಕೋದಕ್ಕೆ ಕಷ್ಟಪಡ್ತೀವಿ, ಅಂಥದ್ರಲ್ಲಿ ನೀವು ನೂರಾರು ವೃದ್ಧರನ್ನ, ಅನಾಥರನ್ನ, ಭಿಕ್ಷುಕರನ್ನ ಸಾಕ್ತಾ ಇದ್ದೀರಾ. ನಿಮ್ಮ ಪಾಲಿನ ಸೇವಕ ನಾನು ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಅಷ್ಟು ಬಡತನ ಇದ್ದಿದ್ದಕ್ಕೆ ಮೋಸ್ಟ್ ನಾನು ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ. ಅಕಸ್ಮಾತ್ ನಾನು ತುಂಬ ಶ್ರೀಮಂತಿಕೆಯಿಂದ ತುಂಬ ಒಳ್ಳೆ ಬಟ್ಟೆ ಕೊಟ್ಟು, ಕಾರ್ ಕೊಟ್ಟು, ಬೈಕ್ ಕೊಟ್ಟು ನನ್ನ ಬೆಳೆಸ್ಕೊಟ್ಟಿದ್ರೆ ನಾನು ಇಂಥ ಒಳ್ಳೆ ಕೆಲಸನೇ ಮಾಡಕ್ ಆಗ್ತಿರ್ಲಿಲ್ಲ. ಬರೀ ಶೋಕಿ ಮಾಡ್ಕೊಂಡು, ಗರ್ಲ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ಕೊಂಡು, ಅಲ್ಲಿ ಇಲ್ಲಿ ಕಾಫಿ ಡೇ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಜೀವನದ ಮುಂದೆ ಹೋಗೋಕ್ಕೆ ಒಂದು ಅಡ್ಡ ಬಂದಿದ್ದೇನೆಂದ್ರೆ ಐ ಆಮ್ ಎ ಸ್ಟ್ಯಾಂಬರಿಂಗ್ ಪೇಷಂಟ್. ಅಮ್ಮ ಊಟ ಕೊಡು ಅಂದ್ರೆ ನಂಗೆ ಅರ್ಧ ಗಂಟೆ ಬೇಕು. ಪ್ರಜೆ ಮೇಡಮ್ ಅನ್ನೋ ಬರ್ತೀನಿ ಅಂದ್ರೆ ಅಕ್ಕಪಕ್ಕದಲ್ಲ ಗರ್ಲ್ಸ್ ಎಲ್ಲ ಫುಲ್ ಫೋನ್ ಬಂದ್ರೆ ಹಲೋ ಅಂತಿದ್ದೆ. ಕಷ್ಟದಿಂದ ಬಂದವನು ನಾನು. ಆಮೇಲೆ ಬರ್ತಾ ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಆದೆ, ಆಕ್ಟರ್ ಆದೆ, ಮಾಡೆಲ್ ಆದೆ. ನಿಜವಾಗ್ಲೂ ನಾವು ಮಾಡೋ ಕೆಲಸ ಬಿಲ್ಡಪ್ ಅಂತ ನಿಮ್ಗೆ ಅನ್ಸಿದ್ರೆ ಅನ್ಕೋ ಗುರು. ನಾನು ಯಾರ ಆಸ್ತಿನೂ ಕನ್ನ ಹಾಕಿಲ್ಲ, ಯಾರ ಆಸ್ತಿನೂ ಹೊಡೆದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಇವತ್ತವರೆಗೂ 491 ಆಪ್ರೇಷನ್ ಮಾಡಿಸಿದ್ದೀನಿ. ತಾಕತ್ತಿದ್ರೆ ಒಂದು 4-5 ಆಪ್ರೇಷನ್ ಮಾಡಿ ತೋರಿಸಿ. ಸಿಗದೇ ಇರೋವಂಥ ಅಮೂಲ್ಯವಾದ ರತ್ನಗಳು ಅಂದರೆ ಅಪ್ಪ ಅಮ್ಮ ಮಾತ್ರ. ಅದಾಗೋದೇ ಇಲ್ಲ. ಇದು ಕಲಿಯುಗ. ಇವತ್ತು ನೀನು ಆಚೆ ಹಾಕಿದ್ರೆ ನೆಕ್ಸ್ಟ್ ನಿನ್ನ ಆಚೆ ಹಾಕ್ತಾರೆ. ಸರ್ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ನಂಗೆ ಅರ್ಧ ಗಂಟೆ ಬೇಕು ಸರ್. ಸೊಂಟ ಇಲ್ಲ ಸರ್, ನಂಗೆ ಸ್ನಾನ ಮಾಡಿದೆ ಒಂದು 9 ತಿಂಗಳಾಯ್ತು ಸರ್.